ಒಂದಷ್ಟು ಹೋಪ್ಸ್ಗಳನ್ನು ಫ್ಯಾನ್ಸ್ಗಳಿಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ಅವರು ಖಳನಾಯಕ ಅನ್ನುವಂತಹ ಒಂದು ಗ್ಲಿಮ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ಈಗ ಇದೇ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೊತೆಗೆ ದುರಂಧರ್ 2 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇವರಿಗೆ ಕಾಂಪಿಟೇಷನ್ ಕೊಡುವಂತ ನೆಸೆಸಿಟಿ ಏನಿದೆ ಅನ್ನುವಂಥದ್ದು ಇದೇ 2026ರಲ್ಲೇ ಇವರು ಮತ್ತೆ ದುರಂಧರ್ನ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ ಟಾಕ್ಸಿಕ್ ಸಿನಿಮಾ ಒಂದು ರೀತಿಯಲ್ಲಿ ಹವಾ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬಹುದು. ಯಾಕಂದರೆ ಈ ಟಾಕ್ಸಿಕ್ ಸಿನಿಮಾ ಈ 2026ರ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇಡೀ ಸಿನಿಮಾ ರಂಗದಲ್ಲಿಯೇ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ ವಿಶೇಷವಾದಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಈ ಸಿನಿಮಾದಲ್ಲಿ ಯಶ್ ನಾಯಕ ಅಂತ ಗೊತ್ತಾದ ಟೈಮಿಂದಲೂ ಕೂಡ, ಅಂದರೆ ಮುಹೂರ್ತದ ಟೈಮಿಂದಲೂ ಕೂಡ ಸಿನಿಮಾದ ಬಗ್ಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಅದನ್ನೆಲ್ಲದೂ ಕೂಡ ದಾಟ್ಕೊಂಡು ಬಂದಂತಹ ಸಿನಿಮಾ ತಂಡ ಎಲ್ಲೋ ಒಂದು ಕಡೆಯಲ್ಲೂ ಕೂಡ ಸಿನಿಮಾದ ಬಗ್ಗೆ ಒಂದೇ ಒಂದು ಚಿಕ್ಕ ಅಪ್ಡೇಟ್ಗಳನ್ನು ಕೂಡ ಕೊಡಲಿಲ್ಲ. ಅಂತಂದರೆ ಈಗ ಕೆಲವು ದಿನಗಳ ಹಿಂದೆ ಪೋಸ್ಟರ್ಗಳನ್ನು ಬಿಟ್ಟಿರುತ್ತೆ, ಆ ನಂತರದಲ್ಲಿ ಒಂದು ಚಿಕ್ಕ ಗ್ಲಿಮ್ಸನ್ನು ಕೂಡ ಸಿನಿಮಾ ತಂಡ ಬಿಟ್ಟಿರುತ್ತೆ. ಅದನ್ನು ಹೊರತುಪಡಿಸಿ ಇನ್ನೆಲ್ಲೂ ಕೂಡ ಸಿನಿಮಾದ ಬಗ್ಗೆ ಏನೇ ಒಂದು ವಿಚಾರವನ್ನು ಕೂಡ ಹೇಳಿಲ್ಲ. ಒಂದಷ್ಟು ಹೋಪ್ಸ್ಗಳನ್ನು ಫ್ಯಾನ್ಸ್ಗಳಿಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದಾದ ನಂತರದಲ್ಲಿಯೂ ಕೂಡ ಯಾವುದೇ ಒಂದು ಸಿನಿಮಾ ಬಂದೆ ಪ್ರಮೋಷನ್ ಮೊದಲನೇದಾಗಿ ಹೆಚ್ಚಾಗಿ ಎಲ್ಲರೂ ಕೂಡ ಪ್ರಮೋಷನ್ಗಳನ್ನು ಸಿನಿಮಾದ ಮೇಲೆ ಹೆಚ್ಚಾಗಿ ಮಾಡ್ತಾನೆ ಇರ್ತಾರೆ. ಬಟ್ ಟಾಕ್ಸಿಕ್ ಅಂತ ಬಂದ ನಂತರದಲ್ಲಿಯೂ ಕೂಡ ಅಭಿಮಾನಿಗಳೇ ಒಂದು ರೀತಿಯಲ್ಲಿ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದಷ್ಟು ಮೈಂಡ್ಸೆಟ್ಗಳನ್ನು ಹೊಂದಿದ್ರು. ಈ ಸಿನಿಮಾ ಹೆಚ್ಚಾಗಿ ಪ್ರಮೋಷನ್ ಕೂಡ ಮಾಡಿರಲಿಲ್ಲ. ಅಂದರೆ KGF 2 ಆದಮೇಲೆ ಬರ್ತಿರುವಂತಹ ಯಶ್ ಅವರ ಸಿನಿಮಾ ಟಾಕ್ಸಿಕ್ಕು ಈ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ ಈ 2026ರಲ್ಲಿ. ಸೊ ಹೀಗಾಗಿ ಅವರ ಫ್ಯಾನ್ಸ್ಗಳು ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು ಯಶ್ ಅವರ ಸಿನಿಮಾಗೆ. ಯಶ್ ಅವರು ಹೇಗಿರ್ತಾರೆ, ಅವ್ರ ಲುಕ್ ಹೇಗಿರುತ್ತೆ, ಈ ಒಂದಷ್ಟು ಕ್ಯೂರಿಯಾಸಿಟಿ ಅವರ ಅಭಿಮಾನಿ ವಲಯದಲ್ಲಿ ಕೂಡ ಹೆಚ್ಚಿತ್ತು. ಸೊ ಈ ಹಿಂದೆ ಯಶ್ ಅವರು ಈ ಸಿನಿಮಾದ ಖಳನಾಯಕನ ಅನ್ನುವಂತಹ ಒಂದಷ್ಟು ಡಿಫ್ರೆನ್ಸು ಅವರ ಫ್ಯಾನ್ಸ್ಗಳಿಗೆ ಇತ್ತು. ಬಟ್ ಇಲ್ಲಿ ಅವರು ಖಳನಾಯಕ ಅನ್ನುವಂತಹ ಒಂದು ಗ್ಲಿಮ್ಸನ್ನು ಕೊಟ್ಟಿರ್ತಾರೆ. ಬಟ್ ಡೈರೆಕ್ಟರು ಸ್ತ್ರೀವಾದಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಹೆಣ್ಮಕ್ಳನ್ನ ನಾಯಕನನ್ನಾಗಿ ಮಾಡಬಹುದಾ ಅನ್ನುವಂತಹ ಡೌಟ್ ಕೂಡ ಒಂದಿದೆ. ಸೊ ಗೊತ್ತಿಲ್ಲ ಅವ್ರು ಯಾವ ರೀತಿ ತೋರಿಸ್ತಾರೆ ಅಂತ. ಬಟ್ ಸದ್ಯಕ್ಕಿರುವಂತಹ ಒಂದು ಚರ್ಚೆ ಏನಪ್ಪ ಅಂತಂದರೆ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ. ಈ ಸಿನಿಮಾ ಯಾವುದೇ ರೀತಿಯ ಪ್ರಮೋಷನ್ ಮಾಡಿಲ್ಲ, ಮಾರ್ಕೆಟಿಂಗ್ ಮಾಡಿಲ್ಲ. ಹೇಗೆ ಸಿನಿಮಾ ಅಂದರೆ ಇಷ್ಟು ಎಲ್ಲರ ಬಾಯಲ್ಲೂ ಕೂಡ ಬರೀ ಟಾಕ್ಸಿಕ್ದೇ ಮಾತಾಗಿದೆ, ಟಾಕ್ಸಿಕ್ ನೋಡಬೇಕು, ಟಾಕ್ಸಿಕ್ ಸಿನಿಮಾವನ್ನು ಥಿಯೇಟರ್ನಲ್ಲೇ ನೋಡಬೇಕು, ಈ ರೀತಿಯಾದಂತಹ ಒಂದಷ್ಟು ಮಾತುಗಳು ಕೂಡ ಸದ್ಯಕ್ಕೆ ಚರ್ಚೆನಲ್ಲಿರುವಂಥದ್ದು. ಸೊ ಈಗ ಒಂದು ಏನೋ ಟೀಸರ್ ಬಿಡ್ತಾರೆ. ಟೀಸರ್ ಅಂದರೆ ಒಂದು ಸ್ಮಾಲ್ ಗ್ಲಿಮ್ಸನ್ನು ಬಿಡ್ತಾರೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಆ ಗ್ಲಿಮ್ಸನ್ನು ನೋಡಿದ ಮೇಲೆ ಅವರ ಫ್ಯಾನ್ಸ್ಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ, ನಾವು ಯಾವಾಗಪ್ಪ ಸಿನಿಮಾ ನೋಡ್ತೀವಿ ಅಂತ. ಸೊ ಈಗ ಇದೇ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೊತೆಗೆ ದುರಂಧರ್ 2 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅಂದರೆ ಒಂದು ಸಿನಿಮಾ ಬರಬೇಕು ಅಂತಂದರೆ 2025ಯಲ್ಲಿ ದುರಂಧರ್ ಸಿನಿಮಾ ಬಿಡುಗಡೆಯಾಗುತ್ತೆ. ದುರಂಧರ್ ಬಂದ ನಂತರದಲ್ಲಿ ದುರಂಧರ್ 2 ಕೂಡ ಅಷ್ಟೇ ಎಕ್ಸೈಟ್ಮೆಂಟಿಂದ ಅಷ್ಟೇ ವೇಗವಾಗಿ ಅವರು ತಲುಪಿಸ್ಬೇಕು ಜನಕ್ಕೆ ಅನ್ನೋ ಕಾರಣಕ್ಕೆ ಅದನ್ನೇ ಅಂದರೆ ಮಾರ್ಚ್ 19ನೇ ತಾರೀಕಿಗೆ ದುರಂಧರ್ 2 ಸಿನಿಮಾ ಕೂಡ ಬರ್ತಾ ಇದೆ. ಅಂದರೆ ಇಲ್ಲಿರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಟಾಕ್ಸಿಕ್ ಸಿನಿಮಾಗೆ, ನಮ್ಮ ಕನ್ನಡ ಸಿನಿಮಾಗೆ ಇವ್ರು ಏನಾದರೂ ಟಾಂಗ್ ಕೊಡಲಿಕ್ಕೆ, ಕಾಂಪಿಟೇಷನ್ ಕೊಡಲಿಕ್ಕೆ ಏನಾದರೂ ಬರ್ತಾ ಇದ್ದಾರಾ ಅನ್ನುವಂತಹ ಸುದ್ದಿ. ಬಟ್ ಈ ಟಾಕ್ಸಿಕ್ ಹಾಗೆ ದುರಂಧರ್ ಅಂತ ನೋಡ್ತಾ ಹೋದಾಗ ಈಗಾಗಲೇ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ಟಾಕ್ಸಿಕ್ ಸಿನಿಮಾ. ಇದಕ್ಕೆ ನಮಗೆ ಈಗಾಗಲೇ ಉತ್ತರ ಸಿಕ್ಕಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಇವರಿಗೆ ಕಾಂಪಿಟೇಷನ್ ಕೊಡುವಂಥ ನೆಸೆಸಿಟಿ ಏನಿದೆ ಅನ್ನುವಂಥದ್ದು. ಹಾಗೆ ನಮ್ಮ ಕನ್ನಡದ ಸಿನಿಮಾಗಳು ಚಾಪ್ಟರ್ 1 ಅಥವಾ ಚಾಪ್ಟರ್ 2 ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? ಈಗ ಎಕ್ಸಾಂಪಲ್ ನಾವು ಕಾಂತಾರ ಸಿನಿಮಾ ತಗೊಳ್ಳೋಣ. ಕಾಂತಾರ ಸಿನಿಮಾ ಬಂದು ಅದೆಷ್ಟೋ ವರ್ಷಗಳ ನಂತರ ಕಾಂತಾರ ಚಾಪ್ಟರ್ 1 ಬಂತು. KGF ಸಿನಿಮಾ ಬಂದು ಅದೆಷ್ಟೋ ವರ್ಷಗಳ ನಂತರ KGF ಚಾಪ್ಟರ್ 2 ಬಂತು. ಸೊ ಹೀಗಿರಬೇಕಾದ್ರೆ ಇವರು ಅಂದರೆ ದುರಂಧರ್ ರಿಲೀಸ್ ಆಗಿದ್ದು 2025 ಡಿಸೆಂಬರ್ ಟೈಮ್ನಲ್ಲಿ. ಅಲ್ಲೂ ಕೂಡ ನಮ್ಮ ಕನ್ನಡದ ಸಿನಿಮಾಗಳು ಕೂಡ 3 ಸಿನಿಮಾ ರಿಲೀಸ್ ಆದವು, ಬಿಗ್ ಬಜೆಟ್ ಸಿನಿಮಾ. ಆ ಟೈಮ್ನಲ್ಲೇ ದುರಂಧರ್ ಸಿನಿಮಾ ಬಂತು. ಬಟ್ ಇದೇ 2026ರಲ್ಲಿ ಇವರಲ್ಲಿ ಗ್ಯಾಪೇ ತಗೊಂಡಿಲ್ಲ. ಇದೇ 2026ರಲ್ಲೇ ಇವ್ರು ಮತ್ತೆ ದುರಂಧರ್ನ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಏನಾದರೂ ನಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತು. ಆ ಕಾಂಪಿಟೇಷನ್ಗೆ ನಮ್ಮ ಟಾಕ್ಸಿಕ್ ಹೇಗೆ ರೆಡಿಯಾಗಿದೆ ಅಂತ ಬರೀ ನಾವುಗಳೇ ಹೇಳ್ತಾ ಇಲ್ಲ, ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ವಿಮರ್ಶಕರು ಹೇಳ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾ ಒಂದಷ್ಟು
ಹೇಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ಈಗಾಗಲೇ ವಿದೇಶಗಳಲ್ಲಿಯೂ ಕೂಡ ಹೇಗೆ ಸಿನಿಮಾಗೆ ಮಾರ್ಕೆಟಿಂಗ್ ಆಗ್ತಾ ಇದೆ, ಮುಂಬೈ ನೇಪಾಳ ಭಾಗದಲ್ಲಿ ಹೇಗಿದೆ ಮಾರ್ಕೆಟಿಂಗು, ಆಂಧ್ರ ತೆಲಂಗಾಣ ಭಾಗದಲ್ಲಿ ಹೇಗಿದೆ, ನಮ್ಮ ಕರ್ನಾಟಕದಲ್ಲಿ ಹೇಗಿದೆ. ಸೊ ಹೀಗೆ ಈ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಎಲ್ಲವನ್ನೂ ಕೂಡ ಕಬ್ಜಾ ಮಾಡ್ಕೊತಾ ಬರ್ತಾ ಇದೆ. ಹಾಗಾದರೆ ದುರಂಧರ್ ಯಾಕೆ ನಮ್ಮ ಕನ್ನಡದ ಸಿನಿಮಾಗಳಿಗೆ ಈ ಬಾಲಿವುಡ್ನವರು ಬಿ ಟೌನ್ ಅವರು ಯಾಕೆ ಕಾಂಪಿಟೇಷನ್ ಕೊಡ್ತಾರೆ ಅನ್ನುವಂತಹ ಚರ್ಚೆ ಫ್ಯಾನ್ಸ್ ವಲಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಸೊ ಕಾದ್ ನೋಡೋಣ, ಕಾಂಪಿಟೇಷನ್ ಕೊಡ್ತಾರಾ ಅಥವಾ ಝೀರೋ ಆಗಿ ಹೋಗ್ತಾರಾ ಅಂತ. ಯಾಕೆಂದರೆ KGF ರಿಲೀಸ್ ಆದಂತಹ ಟೈಮ್ನಲ್ಲಿ ಶಾರುಖ್ ಖಾನ್ ರವರ ಝೀರೋ ಸಿನಿಮಾ ಬಂದಿರುತ್ತೆ, ಆಗಲೂ ಕೂಡ ಅವ್ರು ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಬಟ್ ಅಲ್ಲಿ ಗೆದ್ದದ್ದು ನಮ್ಮ KGF ಆಗಿರುತ್ತೆ. ಸೊ ಈಗಲೂ ಕೂಡ ಕಾದ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸದ್ಯಕ್ಕೆ ಇನ್ನೇನು ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಮತ್ತೊಮ್ಮೆ ಬಿಡ್ತಾರೆ. ಆ ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಒಂದು ಚಿಕ್ಕದಾದಂತಹ ಒಂದು ಹಿಂಟ್ ನಮಗೆ ಸಿಗುತ್ತೆ. ಸೊ ಕಾದ್ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.